ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕನಸು ಬ್ಲಾಗ್. ತುಂಬ ಲಾಂಗ್ ಗ್ಯಾಪ್ ಆದಮೇಲೆ ನಾನು ಮತ್ತೆ ವಿಡಿಯೋ ಶುರು ಮಾಡಿದ್ದೀನಿ. ಪ್ಲೀಸ್ ಯಾರಿನ್ನೂ ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಇವತ್ತು ಮನೆಯಲ್ಲಿ ಪೂಜೆ ಎಲ್ಲ ಹೆಂಗಾಯಿತು ಮತ್ತು ಅದರಲ್ಲಿ ಧೂಪ ಹಾಕೋದ್ರ ಬಗ್ಗೆ ಒಂದು ಟಿಪ್ಸ್ ಮಾಡಿದ್ದೀನಿ. ಅದೆಲ್ಲ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ. ನಾನಿಲ್ಲಿ ಫಸ್ಟು ಸ್ಟವ್ ನೀಟ್ ಮಾಡ್ಕೋತಾ ಇದ್ದೀನಿ. ಹಾಗೆ ಬಟ್ಟೆಲಿ ಒರೆಸೋದ್ರಿಂದ ಅಷ್ಟು ಕ್ಲೀನ್ ಅನಿಸಲ್ಲ ನನಗೆ. ಸೊ ನಾನು ಸೋಪ್ ಹಾಕಿ ಬ್ರಷಲ್ಲಿ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಹಾಗೆ ಸೈಡು ಟೈಲ್ಸು ಮತ್ತು ಕಿಟಕಿ ಅವೆಲ್ಲನೂ ಸೋಪ್ ಹಾಕಿ ಬ್ರಷಿಂದ ಉಜ್ಜಿಬಿಟ್ಟು ನೀರು ಹಾಕ್ಬಿಟ್ಟು ವಾಶ್ ಮಾಡ್ಕೋತಾ ಇದ್ದೀನಿ. ಸ್ಟೋವಿನ ಕೆಲಸ ಎಲ್ಲ ಮುಗ್ದಿದ ತಕ್ಷಣ ಒಂದು ಸ್ವಲ್ಪ ಪಾತ್ರೆಗಳೆಲ್ಲ ತೊಳೆದಿಟ್ಬಿಡೋಣ ಅಂತ ಇಡ್ತಾಯಿದ್ದೀನಿ. ಮೇಯ್ನು ಸಿಂಕು ಮತ್ತು ಸ್ಟವ್ದು ಕೆಲಸ ಎಲ್ಲ ಆದರೆ ಅಡುಗೆ ಮನೆ ಬೇಗ ನೀಟಾದಂಗೆ. ಪಾತ್ರೆದೆಲ್ಲ ಮುಗಿಸಿದ್ದಾಯಿತು. ಸಿಂಕಿನ ಪಕ್ಕ ಇರುವಂಥ ಟೈಲ್ಸ್ಗಳನ್ನೆಲ್ಲ ತೊಳಿತಾಯಿದ್ದೀನಿ. ಮತ್ತು ಕೊಳಾಯಿ ಎಲ್ಲ ತೊಳೆದು ಪಾತ್ರೆನೆಲ್ಲ ನಾನು ಟಬ್ಬಲ್ಲಿ ಹಾಕಿಲ್ಲ, ಸ್ವಲ್ಪನೇ ಇರೋದ್ರಿಂದ ಪಾತ್ರೆ ಪಕ್ಕದಲ್ಲಿ ಹಾಕಿಟ್ಟಿದ್ದೀನಿ. ಮನೆಯೆಲ್ಲ ಆಲ್ರೆಡಿ ಗುಡಿಸಿದ್ದಾಗಿತ್ತು. ಸೊ ಇವಾಗ ಈಚೆ ಒಂದು ಸತಿ ಬಾಗಿಲನ್ನೆಲ್ಲ ತೊಳ್ಕೊಬಿಡೋಣ ಅಂತ ತೊಳಿತಾ ಇದ್ದೀನಿ ನಾನು. ಫ್ರೆಂಡ್ಸ್, ಫಸ್ಟು ನಾವು ಬೇರೆ ಮನೆಯಲ್ಲಿದ್ದವು, ಇವಾಗ ಈ ಮನೆಗೆ ಶಿಫ್ಟ್ ಆಗಿದ್ದೀವಿ. ರೀಸೆಂಟಾಗಿ ಬಂದಿರೋದು ನಾವು ಈ ಮನೆಗೆ. ಈಚೆ ಬಾಗಿಲನ್ನೆಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ. ಬಾಗಿಲದೆಲ್ಲ ತೊಳೆದಿದ್ದಾಗಿದ ತಕ್ಷಣ ಹೋಗಿ ಸ್ನಾನ ಮುಗಿಸ್ಕೊಂಡು ಬಂದು ಹೂವೆಲ್ಲ ಹಾಕಿ ರೆಡಿ ಮಾಡಿ ದೀಪ ಅಂಟಿಸ್ತಾ ಇದ್ದೀನಿ. ಅಮಾವಾಸ್ಯೆ ಮಂಗಳವಾರ ಶುಕ್ರವಾರ ಬಿಟ್ಟು ನಾವು ಯಾವಾಗ ಬೇಗ ಪೂಜೆ ಮುಗಿಸ್ತೀವೋ ಅಂತ ಅನಿಸ್ತಿರುತ್ತಲ್ವ ಮನಸ್ಸಿಗೆ. ಬಾಳೆಹಣ್ಣು ನೈವೇದ್ಯ ಮಾಡಿದ್ದೆ, ಅದನ್ನು ಗಂಧದ ಕಡ್ಡಿ ಹೊಗೆ ತೋರಿಸಿ ಬಾಳೆಹಣ್ಣು ಮುರಿದು ಇಡ್ತಾಯಿದ್ದೀನಿ. ಮತ್ತು ಹೊಸಲಿಗೆ ತುಳಸಿ ಪಾಟ್ಗೆ ಎಲ್ಲ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ಇವಾಗ ನಾವು ಹುಣ್ಣಿಮೆ ದಿನ ಒಂದು ಧೂಪ ಸಾಂಬ್ರಾಣಿ ಜೊತೆಯಲ್ಲಿ ಒಂದು 2-3 ಐಟಮ್ ಹಾಕೋದ್ರಿಂದ ನಮ್ಮ ಮನೇಲಿರುವಂಥ ನೆಗೆಟಿವ್ ಸ್ವಲ್ಪ ಕಮ್ಮಿ ಆಗೋದು ಹೆಂಗೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಫಸ್ಟು ಒಂದು ಸಾಂಬ್ರಾಣಿ ಬತ್ತಿಗೆ ಕರ್ಪೂರ ಹಾಕ್ಬಿಟ್ಟು ನೋಡಿ, ಈ ಥರ ಕರ್ಪೂರ ಸ್ಪ್ರೆಡ್ ಮಾಡಿ ಹಚ್ಬಿಟ್ಟು ಫಸ್ಟು ನಾನು ಚಕ್ಕೆ ಹಾಕ್ಕೊಂಡೆ. ಮತ್ತು ಇವಾಗ ಲವಂಗ ಹಾಕ್ತಾಯಿದ್ದೀನಿ. ಇದು ಪಲಾವ್ ಎಲೆ ಮತ್ತು ಇವಾಗ ಬಿಳಿ ಸಾಸಿವೆ, ಇದನ್ನು ಅದೇ ಧೂಪಕ್ಕೆ ನಾನು ಹಾಕ್ತಾಯಿದ್ದೀನಿ. ನಾವು ಈ ಪದಾರ್ಥಗಳನ್ನೆಲ್ಲ ಹಾಕಿ ಮನೆಯಲ್ಲಿ ನಾವು ಹೊಗೆನ ಸ್ಪ್ರೆಡ್ ಮಾಡೋದ್ರಿಂದ ಒಂದು ಹೋಮ ಮಾಡ್ತೀವಲ್ವ, ಹೋಮ ಮಾಡೋ ಸಮ ಬರುತ್ತೆ ಅಂತ ನನಗೆ ಯಾರೋ ದೊಡ್ಡವರು ಹೇಳ್ಕೊಟ್ಟಿದ್ದಾರೆ. ಸೊ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆನಲ್ಲಿ ನೋಡಿ ಇವಾಗ ಇದು ತುಂಬ ಚೆನ್ನಾಗಾಗುತ್ತೆ ಧೂಪ. ಸೇಮ್ ಏನೋ ಹೋಮ ಮಾಡಿರೋ ಥರನೇ ಘಮನೂ ಬರ್ತಾ ಇರುತ್ತೆ. ನಾನು ಇವಾಗ ಈ ಧೂಪದಲ್ಲಿ ಫೋಟೋಗಳಿಗೆ ಎಲ್ಲ ಪೂಜೆ ಮಾಡಿ, ಮನೆ ರೂಮು ಪ್ರತಿಯೊಂದಕ್ಕೂ ಎಲ್ಲ ಮೂಲೆಗಳು, ಆಮೇಲೆ ತೆಂಗಿನಕಾಯಿ ಕಟ್ಟಿರ್ತೀವಲ್ವ ಅದಕ್ಕೆ, ಸ್ಟವ್ವು ನೋಡಿ, ಸ್ಟವ್ಗೂ ಸಹ ತೋರಿಸ್ತಾ ಇದ್ದೀನಿ ನಾನು ಅದೇ ಧೂಪನ. ಅಡುಗೆ ಮನೆಗೆ ಪ್ರತಿಯೊಂದು ಮೂಲೆನೂ ಬಿಡ್ದಂಗೆ ಇದು ಧೂಪನ ನೀವು ತೋರಿಸ್ಬೇಕು. ಮತ್ತು ತುಳಸಿ ಗಿಡಕ್ಕೆ ಯಾರ ಮನೇಲೂ ಒಣಗ್ತಾ ಇರುತ್ತೆ, ಮತ್ತು ಯಾರ ಮನೇಲಿ ಚೆನ್ನಾಗಿ ಬರ್ತಾ ಇರಲ್ಲ, ಅವರು ಸಹ ಈ ಟಿಪ್ಸು ಯೂಸ್ ಮಾಡೋದ್ರಿಂದ ತುಳಸಿ ಗಿಡನೂ ಚೆನ್ನಾಗಿ ಬರುತ್ತೆ. ಇವಾಗ ಧೂಪ ಪೂಜೆ ಎಲ್ಲ ಮುಗ್ದಿದ್ದಾಯಿತು. ಲೆಮನ್ ರೈಸ್ ಮಾಡಿದ್ದೆ ನಾನು ಟಿಫನ್ಗೆ. ಸರಿ, ಫಸ್ಟ್ ಒಂದು ಸ್ವಲ್ಪ ಟಿಫನ್ ಮಾಡಿಬಿಡೋಣ ಅಂತ ಟಿಫನ್ ಮಾಡ್ಕೋತಾ ಇದ್ದೀವಿ. ನನ್ನ ಮಗನಿಗೆ ಹಾಕ್ಕೊಟ್ಟೆ ಟಿಫನ್ನು. ಚೆನ್ನಾಗಾಗಿದೆ ಮಮ್ಮಿ ಇವತ್ತು ರೈಸ್ ಅಂತ. ನೆಕ್ಸ್ಟು ನಾನು ತಿಂದ್ಬಿಟ್ಟು ಈ ಹೊಸದು ತುಪ್ಪದ ಪ್ಯಾಕೆಟ್ ತಂದಿದ್ವಿ. ಅದು ಫಸ್ಟು ಏನಾದರೂ ಒಂದು ಸ್ವೀಟ್ ಮಾಡೋಣ, ಇವತ್ತು ಹೆಂಗೂ ಹುಣ್ಣಿಮೆ ಬೇರೆ ಅಲ್ವಾ, ಸಿಹಿ ಸ್ವೀಟ್ ಮಾಡೋದ್ರಿಂದ ಮನೆಯಲ್ಲಿ ಪೂಜೆ ಮಾಡಿರ್ತೀವಿ, ಒಂಥರ ಹಬ್ಬದ ವಾತಾವರಣ ಬರುತ್ತೆ ಅಂತ ಹಾಲು ಪಾಯಸ ಮಾಡೋಣ ಈಸಿಯಾಗಿ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ.
ಫಸ್ಟು ನಾನು ತುಪ್ಪಕ್ಕೆ ಗೋಡಂಬಿ, ದ್ರಾಕ್ಷಿ ಮತ್ತು ಲವಂಗ ಹಾಕ್ಕೊಂಡು ಚೆನ್ನಾಗಿ ಬ್ರೌನ್ ಬರೋ ಥರ ಫ್ರೈ ಮಾಡಿಕೊಂಡೆ. ನೆಕ್ಸ್ಟು ಇವಾಗ ಹಾಲು ಹಾಕ್ತಾಯಿದ್ದೀನಿ. ಹಾಲೆಲ್ಲ ಚೆನ್ನಾಗಿ ಕುದಿ ಬಂದಮೇಲೆ ಅಳತೆಗೆ ತಕ್ಕಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕಿದ ಮೇಲೆ ನಾನು ತೊಗೊಂಡಿರೋದು ಇದು ಹುರಿದಿರೋಂಥ ಶಾವಿಗೆ ಫ್ರೈಡು. ಅದಕ್ಕೆ ನಾನು ಹುರ್ಕೊತಾ ಇಲ್ಲ, ಡೈರೆಕ್ಟಾಗಿ ಹಾಕಿದ್ದೀನಿ. ಸ್ವಲ್ಪ ಶಾವಿಗೆ ಹಾಕಿದ ಮೇಲೆ ಸ್ವಲ್ಪ ಬಾದಾಮಿ ಪೌಡರ್ ಹಾಕಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹಾಲು ಪಾಯಸ ರೆಡಿ ಆಗುತ್ತೆ. ಈ ದಪ್ಪ ಶಾವಿಗೆಗಿಂತ ಸಣ್ಣ ಶಾವಿಗೆಯಲ್ಲಿ ಪೇಣಿ ಥರ ಬರುತ್ತೆ ಟೇಸ್ಟು. ಪಾಯಸ ರೆಡಿ ಆಯಿತು. ನಿಮಗೆ ಒಂದು ಬೌಲ್ಗೆ ಹಾಕಿ ಇವಾಗ ತೋರಿಸ್ತೀನಿ ನೋಡಿ. ತುಂಬ ಟೇಸ್ಟಿಯಾಗಿತ್ತು ಮತ್ತು ಪಾಯಸ. ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಸ್ವಲ್ಪ ದೇವರಿಗೆ ನೈವೇದ್ಯ ಮಾಡಿ ಆಮೇಲೆ ನಾವು ಮನೆ ಜನ ಎಲ್ಲ ಅದನ್ನು ತೊಗೊಂಡ್ವಿ. ಪಾಯಸ ಎಲ್ಲ ತಿಂದಿದ ತಕ್ಷಣ ಇದೇನೋ ಲಗೇಜ್ ಪ್ಯಾಕ್ ಮಾಡಿಟ್ಟಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ನಾವು ಇವತ್ತು ಊರಿಗೆ ಹೋಗ್ತಾಯಿದ್ದೀವಿ, ಮದುವೆ ಫಂಕ್ಷನ್ ಇರೋದ್ರಿಂದ ಊರಿಗೆ ಹೋಗ್ತಾಯಿದ್ದೀನಿ. ಒಂದೆರಡು ಬಟ್ಟೆ ತೇವ ಇತ್ತು ಅಂತ ಅಲ್ಲೇ ಸ್ಕ್ರೀನ್ ಮೇಲೆ ಹಾಕಿದ್ದೆ. ಸೊ ನಾವು ಊರಿಗೆ ಹೋಗೋವಾಗ ಬ್ಲಾಕ್ ಮಾಡೋಕ್ಕೆ ಮುಂಚೆ ಒಂದು ಸತಿ ದೇವ್ರ ಮುಂದೆ ನಿಂತ್ಕೊಂಡು ದೇವರೇ ಹೋಗೋ ಕೆಲಸ ಅಂದರೆ ಹೋಗಿ ಕ್ಷೇಮವಾಗಿ ಹೋಗಿ ಬರಲಿ ಅಂತ ದೇವ್ರ ಹತ್ರ ಒಂದು ಸತಿ ಕೇಳಿಕೊಂಡು ಬೀಗ ಹಾಕಿ ಇವಾಗ ಹೊರಟಿದ್ದೀವಿ. ಇದು ಸ್ಯಾಟಲೈಟ್ ಬಸ್ ಸ್ಟಾಪು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಊರಿಗೆ ಹೋಗಿದ್ದೀನಿ, ಎಲ್ಲಿ ಹೋಗಿದ್ದೀನಿ, ಏನು ಅಂತ ನಿಮಗೆ ನನ್ನ ಮ್ಯಾಚ್ ಹಾಕಿದ್ರಿ ಡೀಟೇಲ್ಸ್ ತಿಳಿಸ್ತೀನಿ ನೋಡಿ. ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್.